ಸೊ ಇವತ್ತು ನಾನು ಬಂದಿದ್ದೀನಿ ಉಡುಪಿ. ಇವಾಗ ನಾವು ಬಂದು ಇಲ್ಲಿ ಫುಲ್ ಗೂಸ್ ಬಂಪ್ಸ್ ಬರ್ತಿದೆ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ನಂಗೆ ಗೊತ್ತು ನೀವೆಲ್ಲರೂ ಬೈಕೊಂಡಿದ್ದೀರಾ ಚೆನ್ನಾಗಿ. ನಾನು ಆಸ್ಮಿ ಕ್ವಶನ್ ಹಾಕಿದಾಗಲೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ವ್ಲಾಗ್ ಬಗ್ಗೆ ಕೇಳಿದ್ದೀರಾ. ಸೊ ಹಾಗಾಗಿ ನಿಮಗೋಸ್ಕರ ಒಂದು ಚಿಕ್ಕ ವ್ಲಾಗ್ ಅಂತ ಹೇಳ್ಬೋದು. ಆ್ಯಂಡ್ ಫುಲ್ ಹಿಂಗೆ ಮುಂಚ್ಕೊಂಡು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಫುಲ್ ಹಿಂಗೆ ಮುಂಚ್ಕೊಂಡು ಎಲ್ಲಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ. ಸೊ ಇವತ್ತು ನಾನು ಬಂದಿದ್ದೀನಿ ಉಡುಪಿ ಹತ್ರ ಇರೋ ಬ್ರಹ್ಮಾವರಗೆ. ಬಾಯಿ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಪ್ರಮೋದ್ ಅವರ ಅಣ್ಣನ ಎಂಗೇಜ್ಮೆಂಟ್ ಇತ್ತು. ಸೊ ಹಾಗಾಗಿ ಆ್ಯಂಡ್ ಹಿಂಗೆ ರೆಡಿ ಆಗಿದ್ದೀನಿ. ಇದು ನನ್ನ ಔಟ್ಫಿಟ್. ಆ್ಯಕ್ಚುಲಿ ಇದು ನಾನು ಒಂದ್ಸಲ ವೇರ್ ಮಾಡಿದ್ದೀನಿ. ನಮ್ಮ ಆಫೀಸಲ್ಲಿ ಓಣಂ ಮಾಡಿದಾಗಲೂ ನಾನು ವೇರ್ ಮಾಡಿದ್ದೆ, ಬಟ್ ಎಲ್ಲೂ ಜಾಸ್ತಿ ವೀಡಿಯೋಸ್ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ಈ ಔಟ್ಫಿಟ್ನ ವೇರ್ ಮಾಡಿದ್ದೀನಿ. ಬಿಕಾಸ್ ನನಗೆ ತುಂಬ ಫೇವ್ರೆಟ್ ಔಟ್ಫಿಟ್ ಬ್ಲ್ಯಾಕ್ ಕಲರ್ ತೊಗೊಂಡಿರೋದು. ಅಂದರೆ ಇದೇ ಫಸ್ಟ್ ಟೈಮ್ ಔಟ್ಫಿಟ್ ಫುಲ್ ಸೆಟ್ ಬ್ಲ್ಯಾಕಲ್ಲಿ. ಸೊ ಹಾಗಾಗಿ ಮತ್ತೆ ಇದನ್ನು ವೇರ್ ಮಾಡಿದೆ. ಆ್ಯಂಡ್ ಬೇಗ ಲೈಕ್ ಮಾಡೋದು ಬೇಡ. ಆ್ಯಂಡ್ ಯಾರೆಲ್ಲ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ಬೇಗ ಎಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ವೀಡಿಯೋನ ಲೈಕ್ ಮಾಡಲ್ಲ. ಆ್ಯಂಡ್ ಇವಾಗ ನಾವು ಹೊರಡಬೇಕು. ಉಡುಪಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 12 ಹಂಗೆ ಎಂಗೇಜ್ಮೆಂಟ್ಗೆ ಅಟೆಂಡ್ ಮಾಡೋಣ ಫಂಕ್ಷನ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾ ಲೆಟ್ಸ್ ಗೋ ಗೈಸ್. ಇವಾಗ ನಾವು ದೇವಸ್ಥಾನ ಹತ್ರ ಬಂದು ತುಳಸಿ ತೊಗೊಂಡು ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಮತ್ತೆ ಸಿಗ್ತೀನಿ ಗೈಸ್. ಕೀಪ್ ವಾಚಿಂಗ್. ನಮ್ಮ ದೇಶ ಇದೆ ರೀ, ನಾವು ಕಟ್ಟಿರೋ ದೇಶ ಇದು. ಗೈಸ್ ಇವಾಗ ನಾವು ಬಂದು ಇಲ್ಲಿ ಒಂದು ಪ್ಲೇಟ್ ಬಂದು ತಿಂತಾ ಇದ್ದೀವಿ. ಮತ್ತು ನೀರು ದೋಸೆ, ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ವಿಜಯನ್ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲೆಟ್ಸ್ ಟೇಸ್ಟ್ ಇಟ್. ತುಂಬ ಬಿಸಿ ಇದೆ. ನಾನು ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದ ಮೇಲೆ ತೋರಿಸ್ತೀನಿ. ದರ್ಶನ ಅಂತೂ ಚೆನ್ನಾಗಾಯಿತು. ಈಗ ಹೊಟ್ಟೆ ಸಿಗ್ತಿದೆ, ಬೆಳಗ್ಗೆಯಿಂದ ಏನು ತಿಂದಿಲ್ಲಲ್ಲ. ಸೊ ಹಾಗಾಗಿ ತಿಂತಾ ಇದ್ದೀವಿ. ಚಟ್ನಿ ಕೊಟ್ಟಿದ್ದಾರೆ. ಟೇಸ್ಟ್ ಇಟ್. ಸೊ ನಮ್ಮ ಮೀಲ್ಸ್ ಬಂತು ಗೈಸ್. ನನ್ನ ಮಸಾಲೆ ದೋಸೆ ನಾನು ಆಲ್ರೆಡಿ ತಿಂತಾ ಇದ್ದೀನಿ. ಸೊ ಗೈಸ್ ಇವಾಗ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಇದು ಬ್ರಂಚ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅವರು ಎಲ್ಲ ಪ್ರಸಾದ ಎಲ್ಲ ಇಟ್ಕೊಂಡು ಬರ್ತವ್ರೆ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರಮೋದ್ ಕಾಲ್ ಮಾಡಿದ, ಬೇಗ ಬನ್ನಿ ಲೇಟ್ ಆಯಿತು ಅಂತ. ಸೊ ಹಂಗೆ ಹೋಗೋದು ಚೆನ್ನಾಗಿರೋದು ಏನಾದರೂ ತೊಗೊಂಡೋಗೋಣ ಅಂತ ಹುಡುಕ್ತಾ ಇದ್ದೀವಿ. ಬಟ್ ಏನು ತೊಗೊಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ವಿ ಆರ್ ಜಸ್ಟ್ ಥಿಂಕಿಂಗ್. ಇವಾಗ ಮುಂದೆ ಏನಾದ್ರು ಹೋಗ್ಬಿಟ್ಟು ಏನಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ಅವ್ರಿಗೆ ಪ್ರೆಸೆಂಟ್ ಮಾಡೋದಕ್ಕೆ ಹಾಗೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಲೇಟ್ ಆಗಿಬಿಡಿದೆ ಆಲ್ರೆಡಿ. ವಾಟರ್ ಬಾಟಲು ನಾನು ಹಿಡ್ಕೊಂಡಿದ್ದೀನಿ. ಪ್ಯೂರು ಪ್ರಸಾದ ಹಿಡ್ಕೊಂಡಿದ್ದಾರೆ. ಎಸ್ ಗೂಯಿಂಗ್. ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಗಾಯ್ಸ್. ಯಾವ ಲೆವೆಲಿಗೆ ಬಿಸಿಲಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಬಿಸಿಲು. ನಮ್ಮ ಬೆಂಗಳೂರೇ ಸರಿ ಗಾಯ್ಸ್, ಎಲ್ಲ ವೆದರ್ಗೂ ಆರಾಮಾಗಿ ಸಖತ್ತಾಗಿರ್ಬೋದು. ಬಟ್ ಇಲ್ಲಿ ಹೆವಿ ಬಿಸಿಲು. ಸೊ ಅಲ್ಲಿಗೆ ಹೋದ್ಮೇಲೆ ಫಂಕ್ಷನ್ ಹಾಲ್ಗೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್. ಇವಾಗ ನಾವು ಫೈನಲಿ ರೀಚ್ ಆದ್ವಿ. ಒಳಗಡೆ ಬಂದೆ ನಾನು. ಬಟ್ ವಿಡಿಯೋ ಮಾಡಿದ್ರೆ ಮತ್ತೊಬ್ಬನೇ ಎಲ್ಲರನ್ನೂ ಮೀಟ್ ಮಾಡಿಬಿಟ್ಟು ನಾನೇ ಮತ್ತೆ ವಿಜಯ್ ಅವರು. ಸೊ ಗೈಸ್ ಇವಾಗ ನಾವು ಬಂದು ರೀಚ್ ಆಗಿ ಕೂತ್ಕೊಂಡಿದ್ದೀವಿ. ಪ್ರಮೋದ್ ಎಲ್ಲ ಆಚೆ ಹೋಗಿದ್ದಾನೆ. ಆವಾಗಲೇ ಬಂದು ಅವರು ಮತ್ತು ಅವ್ರ ಸಿಸ್ಟರ್ ಬಂದು ಮೀಟ್ ಮಾಡಿದ್ರು. ಬಟ್ ಸಾರಿ ಕ್ಲಿಪ್ ತೊಗೊಳೋ ಹಾಗೆಲ್ಲ ಮರ್ತೋಗ್ಬಿಟ್ಟೆ ಮಾತಾಡೋ ಖುಷಿಯಲ್ಲಿ. ಆ್ಯಂಡ್ ಇವಾಗ ಇನ್ನೊಂದು 10 ಮಿನಿಟ್ಸ್ ಅನಿಸುತ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹುಡುಗಿ ಅದು ಶೂಟ್ ನಡೀತಾ ಇತ್ತು. ಸೊ ಹಾಗಾಗಿ ಸುಮ್ಮನೆ ಹಾಗೆ ಬಂದ್ವಿ. ಸೊ ಗಾಯ್ಸ್ ಇವಾಗ ನಮ್ಮ ಪ್ರಮೋದ್ ಬ್ರಹ್ಮಾವರ್ ಅವರು ಸಿಕ್ಕಿದ್ದಾರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇವರ ಅನಿಸಿಕೆಯನ್ನು ಕೇಳೋಣ ಈಗ. ಅನಿಸಿಕೆ ಅಂದ್ರೆ ಏನಿಲ್ಲ,
ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಮ್ಯೂಸಿಕ್ ಬರ್ತಿದೆ, ಕಾಪಿ ರೈಟ್ ಆಗುತ್ತೆ ಗೊತ್ತಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಚೆನ್ನಾಗಿದೆ ಆಕ್ಚುಲಿ. ಯೂಟ್ಯೂಬ್ ಚಾನೆಲ್ ಹಾಯ್ ಅಪ್ಲೋಡ್ ಮಾಡೋದಕ್ಕೆ ಪ್ರಮೋದ್ ಇದಾರಲ್ಲ ಅವರ ಸಿಸ್ಟರ್. ಸೊ ಗೈಸ್, ಇವಾಗ ನಮ್ಮದು ಫೋಟೋ ಸೆಕ್ಷನ್ಸ್ ಎಲ್ಲ ಮುಗೀತು. ಇವಾಗ ಗಂಡು ಹೆಣ್ಣಿಗೆ ವಿಶ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಊಟಕ್ಕೆ ಹೋಗ್ಬೇಕು, ಇನ್ನು ಊಟಕ್ಕೆ ಹೋಗಿಲ್ಲ, ಟೈಮ್ ಬೇರೆ ಆಯಿತು. ನಾನು ಸ್ವಲ್ಪ ಬ್ಲಾಗ್ ಮಾಡಿಕೊಂಡು ಹಾಗೆ ಹೋಗ್ಬಿಟ್ಟೆ. ಸೊ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ಇವಾಗ ನಾನು ಬಂದು ವೆಜ್ ತೊಗೊಂಡಿದ್ದೀನಿ. ಅಲ್ಲೆಲ್ಲರೂ ನಾನ್ ವೆಜ್ ಊಟಕ್ಕೆ ಹೋಗಿದ್ದಾರೆ. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಸೊ ನಾನು ವೆಜ್ ತೊಗೊಂಡಿದ್ದೀನಿ. ನೀರು ದೋಸೆ ಆ್ಯಂಡ್ ಪಲಾವ್, ಮೊಸರು ಬಜ್ಜಿ, ಪಲ್ಯ, ಪೈಜಾ ಆ್ಯಂಡ್ ಕರಿ. ಸೊ ಗೈಸ್, ಇವಾಗ ನಾವು ರಿಟರ್ನ್ ನಮ್ಮ ರೂಮ್ಸ್ಗೆ ಹೋಗ್ತಾ ಇದ್ದೀವಿ. ನಾವು ಬಂದಿರೋದು ಸಿದ್ಧಿವಿನಾಯಕ ವಿತ್ ಭವ ಗಣಪತಿ ದೇವಸ್ಥಾನಕ್ಕೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಪ್ರಮೋದಿಗೆ ಲಿಟ್ರಲಿ ಬೈಬೇಕು. ನಾನೆಲ್ಲೋ ಇಲ್ಲ ಅಂತ ಅಂದ್ಕೊಂಡ್ರೆ 1 ಕಿಲೋಮೀಟರ್ ಇದೆ ಗೈಸ್. ಆಮೇಲೆ ಫುಲ್ ಟಯರ್ಡ್ ಆಗಿಬಿಡುತ್ತೆ ನನಗೆ. ಮತ್ತು ನಾಳೆ ಬಸ್ಸಲ್ಲಿ 1 ಡೇ ಫುಲ್ ಟ್ರಾವೆಲ್ ಮಾಡಬೇಕು. ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ, ನಾನು ನಂದು ತುಳಸಿ ಮಾಲೆ ಫಸ್ಟ್ ಇನ್ನೊಂದು ಹಾಕಿದ್ದೆ, ಅದನ್ನ ರಿಮೂವ್ ಮಾಡಿ ಮತ್ತೆ ಇವಾಗ ಇನ್ನೊಂದು ಹಾಕ್ಕೊಂಡೆ. ಅದನ್ನ ಹಾಕಿ ಆಲ್ಮೋಸ್ಟ್ ನಾನು 5 ಮಂತ್ಸ್ ಆಗಿತ್ತು ಅನಿಸುತ್ತೆ. ಆ್ಯಕ್ಚುಲಿ ರಿಮೂವ್ ಮಾಡಬಾರ್ದು ಆ ಥರ ಅಲ್ಲ. ನನಗೆ ಲೈಕ್ ಇನ್ನೂ ಸ್ವಲ್ಪ ನನ್ನ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದೆ, ಪೀಸ್ ಇಲ್ಲ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಮತ್ತೆ ಇನ್ನೊಂದನ್ನ ಹಾಕ್ಕೊಂಡೆ ಬಿಕಾಸ್ ಆಫ್ ಪೀಸ್ ಆ್ಯಂಡ್ ಅಷ್ಟೇ. ಸೊ ಮತ್ತೇನೇನು ಇಲ್ಲ ಗೈಸ್, ಮಾತಾಡೋದು ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡ್ತೀನಿ ಮತ್ತು ರಿಪ್ಲೈ ಮಾಡ್ತೀನಿ. ಮತ್ತು ಆಸ್ಮಿ ಕ್ವಶನ್ ಹಾಕಿದ್ದೀನಿ, ಲೈಕ್ ಏನಾದ್ರು ಕ್ವೆಶನ್ಸ್ ಇದ್ದರೆ ಕೇಳಿ ನಾನು ಯೂಟ್ಯೂಬ್ ಚಾನಲಲ್ಲಿ ಆನ್ಸರ್ಸ್ ಮಾಡ್ತೀನಿ ಅಂತ. ಆಬ್ವಿಯಸ್ಲಿ ಅದನ್ನು ಒನ್ ಡೇ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಇವತ್ತು ಈ ವ್ಲಾಗ್ ಇರುತ್ತೆ, ಪ್ಲೀಸ್ ಸ್ಟಿಲ್ ಎಂಡ್ ಮಾಡಿ ನೋಡ್ತಾ ಇರಿ ಗೈಸ್. ಇವಾಗ ನಾವು ಬೋಟಿಂಗ್ ಹೋಗೋಣ ಅಂತ ಫಿಕ್ಸ್ ಮಾಡಿದ್ವಿ, ಯಾಕಂದರೆ ಅವರಷ್ಟೇ ಹೋಗ್ತಾಯಿದ್ರು. ಮತ್ತೆ ಇವಾಗ ನಾನು ಮತ್ತೆ ಹೋಗೋ ಪ್ಲ್ಯಾನ್ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಬಿಟ್ಟು ನಾವಿಬ್ಬರೇ ಕೂತ್ಕೊಳ್ಳೋ ಚೆನ್ನಾಗಿರಲ್ಲ ಅಂತ. ಸೊ ನಾವು ಅವ್ರ ಜೊತೆ ಜಾಯಿನ್ ಆಗ್ತಿದ್ದೀವಿ. ಲೆಟ್ಸ್ ಗೋ. ನೆಕ್ಸ್ಟ್ ಸಾಂಗ್ ಸ್ಮೆಲ್ಲಿಲಿ ಗೈಸ್. ಉಪ್ಪಿನ ನೀರಲ್ಲ ಗೈಸ್ ಅದು. ಹೋಗಲ್ಲ, ಎಲ್ಲೇ ಇರ್ತೀನಿ. ಉಪ್ಪಿನ ನೀರಲ್ಲ ಗೈಸ್. ಲೈಕ್ ನಾವು ಎಷ್ಟೇ ಎಂಜಾಯ್ ಮಾಡ್ಬೋದು, ಬಟ್ ಆ ಉಪ್ಪಿನ ನೀರು ಸ್ಮೆಲ್, ಫಿಶ್ ಇದು ಬೋಟಿಂಗ್ ಎಲ್ಲ ಮಾಡ್ತಾರಲ್ಲ, ಸ್ಮೆಲ್ ತೊಗೊಳೋದಕ್ಕಾಗಲ್ಲ. ಇವರು ಫೋಟೋ 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 ಗೈಸ್. ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ನಾನು ಟ್ಯಾಗ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ ಎಷ್ಟು ಫೋಟೋಸ್ ಹಾಕಿರ್ತಾರೆ ಅಂತ. ಆದರೂ ಬಟ್ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೈಸ್. ಯಾರು ಏನಾದರೂ ಮಾಡ್ಕೊಳ್ಳಿ, ನಮಗೆ ನಮ್ಮ ಖುಷಿ, ನಮ್ಮ ಸಂತೋಷ ಮುಖ್ಯ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಇವನು ಇದಾನಲ್ಲ, ಇವನು ಕಿತ್ತೋದವನು, ಇವನು ನಮ್ಗೆ ಸ್ನ್ಯಾಕ್ ಕೊಡ್ಸಿಲ್ಲ. ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ, ತುಂಬಾ ಗೋಳಿಕೊಂಡಿದ್ದಾರೆ. ನೀವ್ ಹೇಗೆ ಬಂದಿಲ್ಲ? ತಗೊಂಡು ಹೋಗಿದ್ನಲ್ಲ ಎಲ್ಲೋ. ಇವನ್ ಜೊತೆ ಯಾಕೆ ಹೋಗುದ್ರಿ? ನೋಡಿ ನಾವು ಎಷ್ಟು ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ಗೊತ್ತಾ. ಹೋಗಿ ನಮ್ಗೆ ಅದೆಲ್ಲ ಅಣ್ಣ ಅಣ್ಣ ಯಾಕೋ ಡ್ಯೂಡ್. ಅವ್ರಿಗೆ ಹೇಳಿ ನೀನೇ ಒದರಿಸ್ತಿದ್ಯಾ ಕೋಳಿನ. ಕೋಳಿ ದೂರ ಇಡಿ ಮಾರ್ರೆ, ನಂಗೆ ನೋಡಿದ್ರೆ ಭಯ ಆಗತ್ತೆ. ಚೆನ್ನಾಗಿದೆ ಅಲ್ಲ, ಇಲ್ಲಿ ಬೆಳಿಗ್ಗೆ ಹೊತ್ತು ನೋಡ್ಬೇಕಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಗಾಯಿಗೆಲ್ಲ ರೆಡಿ ಆಗ್ತಿದೆ, ನೋಡಿದ್ರೆ ನನಗೆ ಒಂಥರ ಫುಲ್
ಬರ್ತಿದೆ ಗೈಸ್. ನನಗೆ ಬಾಡಿಲಿ ಲಿಟ್ರಲಿ ಐ ವಾಸ್ ಲೈಕ್ ಓ ಗಾಡ್ ಅಂತ ಅನ್ನಿಸ್ತಿದೆ ನನಗೆ. ವಾವ್, ಸೂಪರ್ ಆಗಿದೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ಓಮ್ ಗೈಸ್. ಸೊ ಎಲ್ಲ ಟ್ರಿಪ್ ಎಲ್ಲ ಮುಗೀತು ನಮ್ಮದು, ಮನೆಗೆ ವಾಪಸ್ ಬಂದಿದ್ದೀನಿ. ಮೀನ್ಸ್ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ನಾವು 11:30ಗೆ ರೀಚ್ ಆದ್ವಿ. ನಾನು ಅವತ್ತು ವಿಡಿಯೋಸ್ ಏನೂ ಮಾಡಿಲ್ಲ, ಯಾಕಂದರೆ ಲಿಟ್ರಲಿ ಆ ಲೆವೆಲಿಗೆ ಟಯರ್ಡ್ ಆಗಿಬಿಟ್ಟಿದೆ. ಬಿಕಾಸ್ ಆಫೀಸ್ ಮನೆ ಇದೇ ಆಗಿಬಿಟ್ಟಿದೆ ನನ್ನ ಲೈಫ್ ಇವಾಗ ಒಂದು 7 ಮಂತ್ಸ್ ಹತ್ತತ್ರ. ಸೊ ನನಗೆ ಇವಾಗ ಟ್ರಾವೆಲ್ ಮಾಡಿದ್ದು ಲೈಕ್ ತುಂಬ ಟಯರ್ಡ್ ಅಂತ ಅನಿಸ್ಬಿಡ್ತು. ಸೊ ಹಾಗಾಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ಆ್ಯಂಡ್ ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಾನು ಯೂಟ್ಯೂಬಲ್ಲಿ ಮಂತಲ್ಲಿ ಅಟ್ಲೀಸ್ಟ್ ಒಂದು 2 ವ್ಲಾಗ್ಸ್ ಆದರೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕಿಗೆ 2 or 3. ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ನೋಡ್ಬಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಖಂಡಿತ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ. ಅದು ಟೈಮ್ ಬರುತ್ತೆ ಗೈಸ್. ಯಾಕಂತ ಹೇಳಿದ್ರೆ ಇನ್ನೂ ಸೆಟಲ್ ಆಗಬೇಕು, ಲೈಕ್ ಅಂದರೆ ಮೀನ್ಸ್ ಜಾಬಲ್ಲಿ ಸೆಟಲ್ಡ್ ಆಗಬೇಕು. ಸೊ ಹಾಗಾಗಿ ನಾನೇನು ಇದ್ರ ಕಡೆ ಅಷ್ಟೊಂದು ಗಮನ ಹರಿಸ್ತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಗಮನ ಹರಿಸ್ತಿದ್ದೀನಿ, ಬಟ್ ಲಿಮಿಟ್ ಆಗಿದೆ. ಯಾಕಂದರೆ ಎರಡನ್ನೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಐ ಹೋಪ್ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದ್ಸಲಿ ಹೇಳ್ತಿದ್ದೀನಿ, ಈ ಕನ್ನಡತಿನ ಹೀಗೆ ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀನಿ. ಆ್ಯಂಡ್ ಯಾರೆಲ್ಲ ಇವಾಗ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿದ್ದೀರಾ, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರೂ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಬರ್ತೀನಿ ಹೊಸ ವ್ಲಾಗ್ ಜೊತೆ, ಹೊಸ ಕಂಟೆಂಟ್ ಜೊತೆ. ಕೀಪ್ ವಾಚಿಂಗ್, ಬಾಯ್. ಸಿಗೋಣ ಮತ್ತೆ ಮುಂದಿನ ವ್ಲಾಗಲ್ಲಿ.